ಸ್ನೇಹಿತರೆ, ಇವತ್ತು ಬೆಳಗಿನ ನಾಷ್ಟ ಬಂದುಬಿಟ್ಟು ಟೊಮೊಟೊ ಬಾತು ತರಿಸಿ ನೋಡಿ. ನೆಕ್ಸ್ಟ್ ನಾನೀಗ ಇವತ್ತು ಲೇಟಾಗಿ ಹೋಗ್ತೀನಿ ಊರಿಗೆ. ಯಾಕಂದರೆ ನಮ್ಮ ಅರ್ಜುನ್ ಅವ್ರ ಜೊತೆ ಭಾಳ ದಿನದಿಂದ ಹೆಂಗೆ ವರ್ಕ್ ಮಾಡ್ತಾರೆ ಝೊಮ್ಯಾಟೋದವರು ಅಂತ ನೋಡ್ಬೇಕಂತ ತುಂಬ ಆಸೆ ಇತ್ತು. ಅವರು ಕರ್ಕೊಂಡು ಹೋಗಿರಲಿಲ್ಲ, ಇವತ್ತು ಕರ್ಕೊಂಡು ಹೋಗ್ತೀನಿ ಅಂದರು. ಹಾಗಾಗಿ ಇವತ್ತು ಹೋಗ್ತೀನಿ 12 ಗಂಟೆಯಿಂದ 3 ಗಂಟೆ ತನಕ. ಅದು ಅಲ್ಲಿ ಹೆಂಗೆ ಯಾವ ಥರ ಮಾಡ್ತಾರೆ ಅಂತ ಕೆಲವೊಂದು ಕ್ಲಿಪ್ಗಳನ್ನ ತೋರಿಸ್ತೀನಿ, ಮತ್ತೆ ಸಿಗ್ತೀನಿ. ಸ್ನೇಹಿತರೆ, ಒನ್ ಡೇ ಮತ್ತು ಅರ್ಜುನ್ನು ಝೊಮ್ಯಾಟೊ ಮಾಡ್ತಿದ್ದಾರೆ. ಯಾವ ಥರ ಝೊಮ್ಯಾಟೊ ಮಾಡ್ತಾರೆ ಅಂತ ನೋಡಿರಲಿಲ್ಲ, ನೋಡಬೇಕಂತ ಆಸೆ ಇತ್ತು. ಹಂಗಾಗಿ ಅರ್ಜುನ್ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಹೊರಟಿದ್ದೀನಿ. ಈ ಟೈಮ್ ಬಂದು 12:10 ಆಗೈತೆ. 3 ಗಂಟೆ ತನಕ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಮತ್ತೆ ತೋರಿಸ್ತೀನಿ ನೋಡಿ. ಯಾವುದು ಆರ್ಡ್ರ್ ಬಿದ್ದಿಲ್ಲ, ಆನ್ ಮಾಡಿ ಇಟ್ಕೊಂಡಿದ್ದಾರೆ. ಅಷ್ಟು ತೋರಿಸ್ತೀನಿ ತಕ್ಷಣ ಎಲ್ಲಿಗೆ ಬಿತ್ತು ಏನು ಅಂತ. ನಾವೀಗ ಹೋಗ್ತಿರೋದು ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ಸಿಂದ. ನಿಮ್ದು ಎಲ್ಲಿಗೆ ಬೀಳುತ್ತೆ ಅಂತ ಆರ್ಡ್ರ್ ಬಿದ್ದ ತಕ್ಷಣ ತೋರಿಸ್ತೀನಿ. ಯಾಕೆ ಹೇಳಿ ಹೇಳ್ತಿದೆ ಬಂದಿದ್ರಿ ನೋಡಿ. ಎಷ್ಟು ಪೆಟ್ರೋಲ್ ಹಾಕ್ಸೋಣಕ್ಕೆ ಬಂದರೆ ಪೆಟ್ರೋಲ್ ಖಾಲಿ ಆಗಿತ್ತು ಅಂತ ಅರ್ಜುನ್ನು ಪೆಟ್ರೋಲಿಗೆ ಹಾಕ್ಸ್ಕೊಂಡು ಆ ಆರ್ಡ್ರಿಗೆ ಪಿಕಪ್ ಮಾಡೋಕ್ಕೆ ಹೋಗ್ಬೇಕು. ಯಾವ ಆರ್ಡ್ರು ನೋಡಿ, ಆರ್ಡ್ರ್ ಬಿದ್ದಿದೆ. ಫಸ್ಟ್ ಆರ್ಡ್ರ್ 43 ರೂಪಾಯಿದು. ಈಗ ಇಲ್ಲ ಇದ್ದೀವಿ, ತೊಗೊಂಡು ಹೋಗ್ಬೇಕೀಗ. ₹20 ಪೆಟ್ರೋಲ್ ಹಾಕ್ಸಿದ್ರು. ಅದು ಅರ್ಧ ಟ್ಯಾಂಕ್ ಬಂದಿದೆ. ಈಗ ಎಲ್ಲಿಗೆ ಹೋಗ್ಬೇಕು? ಗಟ್ಟಿಗೆರೆ. ಫಸ್ಟ್ ಆರ್ಡ್ರ್ ಬಂದು ಈ ರೆಸ್ಟೋರೆಂಟಲ್ಲಿ ಇರ್ತೈತೆ. ನೋಡಿ ಇಲ್ಲಿ ಎಷ್ಟು ಕಿಲೋಮೀಟರ್ ತೋರಿಸ್ತಿದೆ. ಫಸ್ಟ್ ಆರ್ಡ್ರ್ ಕೊಡೋಕೆ ಹೋಗ್ಬೇಕಾದ್ರೇ ಈ ಥರ ಅಡ್ಡ ಹಾಕ್ಬಿಟ್ಟಾಗ ಗಾಡಿ ಏನೋ ಕೆಲಸ ಮಾಡೋಕ್ಕೆ. ಈಗ ವೇಟಿಂಗ್ ಮಾಡ್ತಾನೆ ಇದ್ದೀವಿ. ವಾಪಸ್ ಬೇರೆ ರೂಟಿಂದ ಹೋಗ್ತಿದ್ವಿ. ಸೇಫ್ಟಿಯಾಗಿ ಇಟ್ಕೊಂಡು ಹೋಗಬೇಕು. ಇಲ್ಲೆಲ್ಲ ಬಂದ್ವಿ, ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟು ತೋರಿಸ್ತೀನಿ ನೋಡಿ. ಮತ್ತೆ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ ಈಗ. ನೋಡಿ, ಮಳೆ ಬರ್ತಿದೆ. ಇದರಲ್ಲೇ ಹೋಗ್ತೀವಿ ಈಗ. ಹೇಗೆ ಹೊಡಿತೀವಿ ಮಳೆ ಬಂದರೆ. ನೋಡಿ, ಮಳೆ ಹಿಂಗೆ ಬರ್ತೈತೆ. ಈಗ ಸೈಡಿಗೆ ಹಾಕಿ ನಿಲ್ಸಿದ್ದೀವಿ. ನಮ್ಮದು 900 ಮೀಟ್ರ್ ಐತದು ಪಾರ್ಸಲ್ಲು. ಸ್ವಲ್ಪ ಕೊಟ್ಬಿಟ್ಟು ತೋರಿಸ್ತೀನಿ ಈ ಥರ ಹೆಂಗೆ ಕಷ್ಟ ಐತೆ ನೋಡಿ. ಫಸ್ಟ್ ಆರ್ಡ್ರ್ ತಾವು ಬಂದಿದ್ದೀವಿ. ಈಗ ವೇಟ್ ಮಾಡ್ತಿದ್ದೀವಿ, ಇನ್ನೂ ಬಂದಿಲ್ಲ ಅವರು. ಸೆಕೆಂಡ್ ಫ್ಲೋರ್ ಅಂತ ಕೊಡೋಕೆ ಹೋಗ್ತಿದ್ದೀವಿ ಈಗ. ಸೆಕೆಂಡ್ ಫ್ಲೋರಲ್ಲಿ ಐತೆ ಆರ್ಡ್ರ್. ಈಗ ಎಷ್ಟು ಕೊಡ್ತೀನಿ ನೋಡಿ. ಈಗ ಡೆಲಿವರಿ ಆಗೈತೆ ಆರ್ಡ್ರು. ಫಸ್ಟ್ ಆರ್ಡ್ರಿಂದ ಎಷ್ಟು ಬಂದೈತೆ ನೋಡಿ.
ಇಷ್ಟು ಆರ್ಡ್ರು. ಎರಡನೇ ಆರ್ಡ್ರು ಎಷ್ಟು ಕಿಲೋಮೀಟ್ರು? ಬಂತಲ್ಲಿ 15 ರೈನಿಂದ 1.7 ಕಿಲೋಮೀಟರ್ ರೆಸ್ಟೋರೆಂಟ್ ಇತ್ತು. ರೆಸ್ಟೋರೆಂಟಿಂದ ಅಲ್ಲಿಂದ ಟೋಟಲ್ ಕಿಲೋಮೀಟ್ರ್ ಅದು ರೆಸ್ಟೋರೆಂಟ್ ಎಷ್ಟೈತೆ ಅಂತ ಎಷ್ಟು ಕಿಲೋಮೀಟ್ರ್ ಹೇಳ್ತಾರೆ. ನೆಕ್ಸ್ಟ್ ಹೋದ್ಮೇಲೆ ಅದು ಮನೆ ಎಷ್ಟು ದೂರ ಐತೆ ಅಂತ ಅದು ಸಪ್ರೇಟಾಗಿ ತೋರಿಸುತ್ತೆ. ಕಸ್ಟಮರ್ ಇರೋದು ಸಪ್ರೇಟಾಗಿ ತೋರಿಸುತ್ತೆ. ಈಗ ನೋಡಿ ಹೋಗ್ತಿದ್ದೀವಿ ನೋಡಿ ಮೇಘನಾ ಫುಡ್ಸಲ್ಲಿ ಡಬಲ್ ಆರ್ಡ್ರ್ ಬಗ್ಗೆ ಇದು ಸ್ವಲ್ಪ ಮ್ಯಾಪ್ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ಈಗ ಹೋಗ್ತೀವಿ. ಡಬಲ್ ಆರ್ಡ್ರ್ ಬೇರೆ ಅಲ್ವಾ, 2 ಆರ್ಡ್ರನ್ನ ಪಿಕ್ ಮಾಡ್ಕೊಂಡು ಹೋಗಬೇಕು. ಮತ್ತೆ ಸಿಕ್ತು ನೋಡಿ. ಮೇಘನಾಸಿಂದ ಇವೆರಡು ಆರ್ಡ್ರಲ್ಲಿ ಒಂದು ಆರ್ಡ್ರು ಅರ್ಧ ಕಿಲೋಮೀಟ್ರ್ ಕೊಡಕ್ಕೆ ಹೋಗ್ತಿದ್ದಾರೆ ಆರ್ಡ್ರನ್ನ. ಇದರಲ್ಲೂ ಜೋರು ಬರ್ತೈತೆ ಮಳೆಯಲ್ಲಿ ಅಷ್ಟು ಹೊಸಾಯ್ತಪ್ಪ ಇದು ಬರ್ತಿದೆ. ಅನ್ಕೊತಿದ್ದು ಏನು ಬಿಡಿ ಈಸಿ ಮಾಡ್ತಾರೆ ಏನು ಬಿಡಿ ಅಂತ. ಈ ಮಳೆ ಬಂದ ಟೈಮಲ್ಲಿ ಬಿರಿಯಾನಿ ಇದೊಂದು ಡಬಲ್ ಆರ್ಡ್ರ್ ಬಂದಿತ್ತಲ್ಲ ಅದು ನಮಗೆ ಟ್ರಾಫಿಕ್ ಇಷ್ಟೊಂದು ಐತೆ. ವೇಟ್ ಮಾಡ್ಕೊಂಡಿದ್ವಿ. ಸಿಗ್ನಲ್ ಮೂರನೇ ಆರ್ಡ್ರ್ ಕೊಡೋಕ್ಕೆ ಸ್ಪಾಟ್ ಹತ್ರ ಬಂದಿದ್ದೀವಿ ನೋಡಿ. ಇದೆ ಸ್ಪಾಟ್ ಅದು. ಇದು ಪಿ ಜಿ ಇದು. ಇಲ್ಲಿ ಯಾರೋ ಒಬ್ಬರು ಆರ್ಡ್ರ್ ಮಾಡಿದ್ದಾರೆ ಬಾಯ್ಸು ಜೆಂಟ್ಸ್ ಪಿ ಜಿ. ಹೀಗಾಗಿ ಕೊಡೋಕ್ಕೆ ನಿಂತಿದ್ದೀವಿ. ₹78 ಬಂತು ನೋಡಿ ರಿವಾರ್ಡ್. ಇದು ಮೇಘನಾಸ್ದು ಹೊಸ ಆರ್ಡ್ರ್ ಇದು. ಇಲ್ಲಿಗೆ ಕೊಟ್ಟಣಿಗೆರೆ ಆರ್ಡರು ಆಲ್ರೆಡಿ ಪಿಕ್ ಆಗಿದೆ ತೋರಿಸಿ. ಆರ್ಡರ್ ಪಿಕ್ಕೇ ಮಾಡಿಲ್ಲ. ಯಾರು ತೊಗೊಂಡೋಗಿರ್ಬೋದು. 4ನೇ ಆರ್ಡ್ರ್ ನೋಡಿ ಇದು. 4ನೇ ಆರ್ಡ್ರ್ ಕೊಟ್ಟು ಹೋಗ್ಬಿಡ್ತೀವಿ. ಈಗ ಡಬಲ್ ಆರ್ಡ್ರ್ ರಿವಾರ್ಡ್ ನೋಡಿ 53 ಬಂತಿದ್ದು. ಇನ್ನೊಂದು ಆರ್ಡ್ರ್ ಬಿಟ್ಟು ಇನ್ನೊಂದು ಆರ್ಡ್ರ್ ₹108 ಪಲ್ಗೆ ಹೋಗ್ಬೇಕು. ಇದು 5ನೇ ಆರ್ಡ್ರು. ₹20 ಟಿಪ್ಸ್ ಬಂದಿದೆ. .2 ಕಿಲೋಮೀಟರ್ ನೋಡಿ. 5ನೇ ಆರ್ಡ್ರಿಗೆ ಈಗ ಹೋಗ್ತಿದ್ದೀವಿ. 5 ಆರ್ಡ್ರಿಗೆ ಬಂದಿದ್ದೀವಿ. ಈಗ ನೋಡಿ 4ನೇ ಆರ್ಡ್ರು ಡೆಲಿವರಿ ಕೊಡೋಕ್ಕೆ ಬಂದಿದ್ದೀವಿ. 4ನೇ ಆರ್ಡ್ರು
ಡಬಲ್ ಆರ್ಡ್ರು ಈಗ ಆರ್ಡ್ರ್ ಬಿಡುತ್ತೆ 6ನೇ ದಿವಸ ತೆಗೆದುಬಿಡುತ್ತೆ. ಇದು 5ನೇ ಆರ್ಡ್ರ್. ಇದು ನೆಕ್ಸ್ಟಿಗೆ ಯಾವುದೋ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀವಿ. ಈ 5 ಆರ್ಡ್ರನ್ನ ಕೊಡೋಕ್ಕೆ ನೋಡಿ ಇಲ್ಲಿ ಬಂದಿದ್ದೀನಿ. ಈ ಆರ್ಡ್ರ್ ಕೊಡೋಕ್ಕೆ ತೋರಿಸ್ತೀನಿ ನೋಡಿ. ಆರ್ಡ್ರ್ ಕೊಡೋಕ್ಕೆ ಒಂದು ಆರ್ಡ್ರ್ ಮಾಡಿದ್ದೀವಿ. ಇದು 6ನೇ ಆರ್ಡ್ರ್. 7ನೇ ಆರ್ಡ್ರ್ ಬಂದಿತ್ತು. ಈಗ 7ನೇ ಆರ್ಡ್ರ್ ಮುಗಿಸ್ಕೊಂಡು ಹೊರಡ್ತಿರೋದು. ಆರ್ಡರ್ ಇದಕ್ಕೆ ಹಿಂಗೆ ಬೇಕು. ಆರ್ಡರ್ 7. ಮೈಸೂರು ಹೈವೇಗೆ ಕರ್ಕೊಂಡ್ಬಂದು ರೋಡು ಮರ ಜೊಮ್ಯಾಟೋದವ್ರ ಇಂಥ ರೋಡ್ ಕೊಟ್ಬಿಡ್ರಪ್ಪ. ಗಟ್ಟ ಮೆಟ್ರೋ ಸ್ಟೇಷನಿಗೆ ಕರ್ಕೊಂಬಂತಿದ್ದು. ಲಾಸ್ಟ್ ಆರ್ಡರ್ 7th ಆರ್ಡರ್ ಕೊಡೋಕ್ಕೆ ಬಂದಿದ್ದೀವಿ. ವೇಟ್ ಮಾಡ್ತಿದ್ದೀವಿ ಕಸ್ಟಮರ್ಗೆ. ಟೋಟಲು 3 ಅವರ್ಸಿಗೆ ಈಗ 491 ರೂಪಾಯಿ ಆಗೈತೆ. ಅದೆಷ್ಟು ರಿವಾರ್ಡು ಅದು ಸೇರಿದೆಯಾ? ಅಲ್ಲೂ ಸರ್ ಹಾಂ 2 ಆಫ್. ಓ ಫಿಶಿಂಗ್ ಒಂದು ಜೈ ಅನ್ರಪ್ಪ. ಅಷ್ಟಲ್ಲಿ ಕೂಡ ಚೆನ್ನಾಗಿ ಕಬಾಬ್ ತಿಂತಿದ್ದೀನಿ ನೋಡಿ. ಈಗ ಊರಿಗೆ ಹೋಗ್ಬೇಕು. ಈಗ ಹೆಂಗಿದ್ರು ಮನೆ ಟೈಮ್ ಅಂತ ತಿಂತಿದ್ದೀನಿ. ನೆಕ್ಸ್ಟ್ ಕೂಡಲೇ ಕ್ವಾರ್ಟರ್ಸಲ್ಲಿ 50 ರೂಪಾಯಿಗೆ ಎಷ್ಟು ಪೀಸ್ ಕೊಡ್ತಾರೆ ಕಬಾಬ್ನ. ತಿನ್ನೋದಿದೆ ತಿಂದ್ಬಿಡಿ. ಯಾರಾದರೂ ತಿನ್ಬೇಕಂದ್ರೆ ಕ್ವಾರ್ಟರ್ಸಲ್ಲಿ ಕ್ಯಾಂಪಸ್ ಸಿಗ್ನಲ್ ಪಕ್ಕದಲ್ಲೇ ಇದೆ. ಅಲ್ಲಿ ಹೋಗ್ಬಿಟ್ಟು ತಿನ್ನಿ. ಭೂಮಿಕಾ ಕಬಾಬ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಎಷ್ಟು ಕೊಡ್ತಾರೆ ನೋಡಿ 50 ರೂಪಾಯಿಗೆ. ಈಗ ನಮ್ಮನ್ನ ಬಿಟ್ಟು ಬರ್ತಾನೆ. ಅರ್ಜುನ್ ಎಲ್ಲಪ್ಪ ಕಾಣಲೇ ಇಲ್ಲ ರೂಮನ್ನು. ಕ್ವಾರ್ಟರ್ಸಿಗೆ ಬಂದಿದ್ದೀನಿ. ಈಗ ಹೋಗ್ತೀನಿ ಕ್ವಾರ್ಟರ್ಸಿಂದ.
ದಿಸ್ ಈಸ್ ಅನದರ್ ಒನ್. ಎರಡು ಬುಟ್ಟಿ ತುಂಬಿದ್ದಾವೆ. ಈಗ ಅವನ್ನ ಕೊಯ್ಬೇಕು ಇದೆ. ಈಗ ಅದಕ್ಕೆ ಕೆಲಸ ಇರೋದು ಬಂದದೆ. ಫುಲ್ ಕೊಯ್ ಮುಗಿಸೋದಿದೆ. ಅಲ್ಲಿ ಬಿದ್ದೆ ತೋರಿಸು ಸಣ್ಣ